ಸಾಲದ ಬಜೆಟ್ ಇದು ಒಂದು ವರ್ಗದ ಓಲೈಸುವ ಬಜೆಟ್ ಅಂತ ಟೀಕೆ ಮಾಡ್ತಾರೆ. ಅವರಿಗೆ ಇವರು ಮೋದಿ ಎಷ್ಟು ಸಾಲ ಮಾಡಿದ್ದಾರೆ ಅಂತ ನೋಡಿದ್ದಾರೆ. ಅವರು ಸಾಲ ಮಾಡಲೇಬೇಕಾದಂಥ ಸಾಲ ಮಾಡದೇನೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಯಾವುದೇ ರಾಜ್ಯ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅದರ ಮಾನದಂಡಗಳ ಮಿತಿನಲ್ಲಿರಬೇಕು. ಮಾನದಂಡಗಳ ಮಿತಿನಲ್ಲಿರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಹೇಳ್ತದೆ? ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿದೆ. ನಮ್ಮದು ಸಾಲ 24.94 ಇದೆ. 25 ಒಳಗಡೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ? ಅವರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ಅಶೋಕನಿಗೆ ಗೊತ್ತಾ? 218,000 ಕೋಟಿ. 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಸಾಲ ಕೇಂದ್ರ. ಮೋದಿಯವರು ಬಂದ ಮೇಲೆ 11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಗೊತ್ತಾ? 55.6%. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ಗೊತ್ತಾ ದೇಶದ್ದು? 4.4. ಎಷ್ಟು ಒಳಗಡೆ ಇರಬೇಕು? 3 ಒಳಗಡೆ ಇರಬೇಕು. ಅವರು 4.4. ನಮ್ಮದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ? 2.95. ಅಂದರೆ 3% ಒಳಗಡೆ ಇದೆಯಲ್ಲ ಆಫ್ GDP. ನಮ್ಮದು GDP ಎಷ್ಟು ಗೊತ್ತಾ? ಕರ್ನಾಟಕದ GDP 33,55,500 ಕೋಟಿ. 33,05,500 ಕೋಟಿ. ಅಂದರೆ ನಾವು 25% ಒಳಗಡೆ ಇದ್ದೀವಿ. ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಸಾಲ ಮಾಡಿದ್ದೀವಿ ಹೆಚ್ಚಾಗಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನಾವು ಸಾಲ ಮಾಡಿದ್ದೀವಿ, ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆನೆ ಮಾಡಿದ್ದೀವಿ. ಅಂದರೆ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು. ಯಾವುದು? ಒಂದು ಹಿಂದುಳಿದ ವರ್ಗದ ಪರವಾಗಿ ಬಜೆಟ್ ಮಾಡಿದ್ದಾರೆ, ಬೇರೆಯವ್ರಿಗೆಲ್ಲ. ಅದು ಯಾರು ಹೇಳಿದ್ರು? ಅಶೋಕ್ ಹೇಳಿದ್ರು. ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಟ್ವೀಟ್ ಮಾಡ್ತಾ ಇದ್ದಾರೆ. ಏನ್ ಟ್ವೀಟ್ ಮಾಡ್ತಾ ಇದ್ದಾರೆ? ಅಲ್ಲ, ಒಂದು ವರ್ಗದ ಪರ ಇದೆ, ಒಂದು ವರ್ಗಕ್ಕೆ ಅಂತ. ಸಾಮಾಜಿಕ ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜನರನ್ನು ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ಹಿಂದುಳಿದವರ ವರ್ಗ ಅಥವಾ ಅಲ್ಪಸಂಖ್ಯಾತರ ವರ್ಗ ಇದಕ್ಕೆ ಮಾಡಿರ್ತಕ್ಕಂಥದ್ದಲ್ಲ. ಬಜೆಟ್ ಅಂತಂದರೆ ಇಡೀ ರಾಜ್ಯದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ ಇಡೀ ರಾಜ್ಯದಾಗಬೇಕು. ಆದರೆ ಆ ಥರ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ.